सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरे नाम प्यारा हरे नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ ನಮಸ್ಕಾರಗಳು. ವೆಲ್ಕಮ್ ಟು ದ ಎಲ್ಲರಿಗೂ ನಮಸ್ಕಾರಮ್ಮ. ನಮಸ್ತೆ ಅಣ್ಣ. ಪವಿತ್ರ ನಮಸ್ತೆ ಅಣ್ಣ. ಶುರು ಮಾಡಿ. ನಮಸ್ತೆ. ಓಕೆ ಅಣ್ಣ, ಇವತ್ತು ಎಲ್ಲರಿಗೂ ಒಂದು ಸಣ್ಣ ವಿನಂತಿ ಏನಂದ್ರೆ, ನೀವು ಯಾವ್ದಾದ್ರು ಶಬ್ದ ಇರುವ ಜಾಗದಲ್ಲಿದ್ರೆ ನೀವು ಚಾಟ್ ಮೂಲಕ ಪ್ರಶ್ನೆಯನ್ನ ಬರ್ತ್ ಕಳಿಸಿ. ನಾನು ಪ್ರಶ್ನೆಯನ್ನ ನಿಮ್ಮ ಪರವಾಗಿ ಕೇಳ್ತೇನೆ. ಎರಡನೇದು, ನಿಮ್ಗೆ ಹ್ಯಾಂಡ್ ರೈಸ್ ಆಪ್ಷನ್ ನ ಯೂಸ್ ಮಾಡ್ಲಿಕ್ಕೆ ಬರೋದಾದ್ರೆ ಅದನ್ನ ಯೂಸ್ ಮಾಡಿ. ಇಲ್ಲ ಅಂದ್ರೆ ವಿಡಿಯೋನ ಆನ್ ಮಾಡ್ಬಿಟ್ಟು ಕೈ ಎತ್ತಿದ್ರು ಸಹ ಪ್ರಶ್ನೆಯನ್ನ ಕೇಳಲಿಕ್ಕೆ ನಾನು ಅನ್ಮ್ಯೂಟ್ ಮಾಡ್ತೇನೆ. ಧನ್ಯವಾದಗಳು. ಈಗ ಗ್ಯಾಲರಿ ಮೋಡಲ್ಲಿ ಹೋಗ್ತೇನೆ. ಯಾರಾದ್ರೂ ಪ್ರಶ್ನೆಗಳಿದ್ದಲ್ಲಿ ವಿಡಿಯೋ ಮೂಲಕ ಕೇಳೋರಿದ್ರೆ ದಯಮಾಡಿ ಕೈಯನ್ನು ಎತ್ತಿ. ಪವಿತ್ರ ಅಣ್ಣ, ಲಾಸ್ಟ್ ಟೈಮ್ ಒನ್ ಆಫ್ ದ ಮೆಂಬರ್ ವಾಸ್ ಆಸ್ಕಿಂಗ್ ಅಬೌಟ್ ಶ್ರೀ ಚಕ್ರ. ಹೌದಣ್ಣ. ಸೊ ವಾಟ್ ಎವರ್ ವಿ ನೋ, we will tell the knowledge about Sri Chakra. It is like an ocean, just a pebble. ಅಷ್ಟು ಒಂದು ನಾವು ಹೇಳಬಹುದು. ಶ್ರೀ ಚಕ್ರ is known also as Sri Yantra or Navachakra. ಅದು ಬಂದು it is a complex sacred geometrical way of worshipping the Divine Mother Adishakti for spiritual and material wealth and prosperity. ಅದು ಬಂದು it removes all the
negative pulses energy away from you and it gives you positive energy into you. ಇದು ಬಂದ್ಬಿಟ್ಟು it is interlocked in 9 triangles. The 4 triangles are upward facing. ಅದು ಬಂದ್ಬಿಟ್ಟು it is the male indication, that is Shiva. ಇನ್ನೊಂದು 5 triangles ಬಂದು it is towards downwards, indicating the female Shakti, Devi Mata. And in the center is a Bindu, which is the seat of the Divine Mother, Lalita Tripura Sundari. ಇದು ಒಳಗಡೆ there are 43 smaller triangles. ಆಮೇಲೆ it is surrounded by 8 lotus petals. Then sub 16 lotus petals. Then there is a earth square representing a temple with 4 doors. This is a complicated geometrical diagram. To construct it is very difficult. ಇದು ಬಂದ್ಬಿಟ್ಟು there are 2 forms. ಒಂದು ಬಂದು the horizontal way of looking at it, which is embedded on a gold plate, silver plate, copper plate or Panchaloka, or the vertical is the Mahameru type. These 2 types are available of the Sri Chakra. And each triangle, each portion is presided by a yogini. These yoginis are a spark of the Divine Mother, Lalita Tripura Sundari. Yeah, no. And Sri Chakra Upasana is not that easy. It is very, very difficult. You should be very disciplined. Ekagrata, Shraddha, Bhakti, and you should unconditionally surrender, and you should have a separate place for it and a particular way of ಆಚರಣೆ ಮಾಡಬೇಕು. ಇದನ್ನು ಒಂದು ಯಾರು ಶ್ರೀಚಕ್ರ ಉಪಾಸನೆ ಮಾಡಿದಾರೋ ಅವ್ರಿಗೆ ಸಿದ್ಧಿ ಆಗಿದೆ, ಅವ್ರ ಹತ್ರದಿಂದ ಉಪದೇಶ ತಗೊಂಡು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂದ್ರೆ ಇಟ್ ವಿಲ್ ರಿವರ್ಸ್ ಅಂಡ್ ಇಟ್ ವಿಲ್ ಹಾರ್ಮ್ ಯು ಇನ್ ನೆಗೆಟಿವ್ಲಿ. ಪವಿತ್ರ, yes, you can proceed. ಧನ್ಯವಾದ ಅಣ್ಣ. ಅದಕ್ಕೆ ಅಸೋಸಿಯೇಟ್ ಆಗಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರು. ಶ್ರೀಚಕ್ರವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದಾ ಅಂತ ಕೇಳಿದ್ರು. ಪವಿತ್ರ, ಅಣ್ಣ ನಾನು ಮಾತಾಡ್ತಾ ಇದೀನಿ, ಕೇಳಿಸ್ತಾ ಇದೆಯಾ ಅಣ್ಣ? ಕೇಳಿಸ್ತಾ ಇದೆ, ಹೇಳಿಮ್ಮ. ಶ್ರೀಚಕ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದಾ ಅಂತ ಕೇಳಿದ್ರು, ಅದನ್ನ ಕೇಳುವವರೇನೆ. ಅಲ್ಲಮ್ಮ, ಮನೆಯಲ್ಲಿಟ್ಟು ಪೂಜೆ ಮಾಡೋದು ಅಷ್ಟು ಉತ್ತಮ ಅಲ್ಲಮ್ಮ. ಓಕೆ ಓಕೆ ಅಣ್ಣ, ಧನ್ಯವಾದಗಳು. ಐ ಹೋಪ್ ಪ್ರಶ್ನೆ ಕೇಳಿದವರಿಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಧನ್ಯವಾದಗಳು. ಈಗ ಗ್ಯಾಲರಿ ಮೋಡ್ ಅಲ್ಲಿ ಹೋಗ್ತಾ ಇದ್ದೀನಿ. ವಿಡಿಯೋ ಆನ್ ಮಾಡಿ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋರಿದ್ರೆ ಕೈಯನ್ನ ದಯಮಾಡಿ ಎತ್ಬೋದು. ಆಶಾ ಅಕ್ಕ, ಅನ್ಮಿಟ್ ಮಾಡಿ ಅಕ್ಕ. ಕೇಳಿಸ್ತಿದ್ಯಾ? ಹಲೋ, ಮಾತಾಡಿ ಅಕ್ಕ. ಏಕಾದಶಿ ಅಲ್ವಾ? ಏಕಾದಶಿನ ಹೇಗೆ ಆಚರಣೆ ಮಾಡ್ಬೇಕು, ಯಾಕೆ ಆಚರಣೆ ಮಾಡ್ಬೇಕು? ಇದು ಒಂದು ಎಪಿಸೋಡ್ ಕೊಟ್ಟಿದೀವಿ. ಆ ಎಪಿಸೋಡ್ ನಲ್ಲಿ ನೋಡಿ ಕ್ಲೀನ್ ಆಗಿ ಅದನ್ನೆಲ್ಲ ಕೊಟ್ಟಿದೀವಿ. ಏಕಾದಶಿ ಹೆಂಗ್ ಬಂತು, ಏನು ಕಾರಣ ಅಂತ, ಆಮೇಲೆ ಯಾವ ತರ ಆಚರಣೆ ಮಾಡಬೇಕು ಅಂತಾನು ಹೇಳಿದ್ದೀವಿ. ಹೌದಾ? ಸರಿ ಅಣ್ಣ, ಆಯ್ತಣ್ಣ, ಆಯ್ತು. ನಮಸ್ಕಾರ. ಧನ್ಯವಾದಗಳು ಅಕ್ಕ. ಬೇರೆ ಯಾರು ಪ್ರಶ್ನೆ ಕೇಳೋದಿದ್ರೆ ಕೈಯನ್ನ ದಯಮಾಡಿ ಎತ್ತಿ ವಿಡಿಯೋದಲ್ಲಿ. ಮುನಿ ಕೃಷ್ಣ ಅಣ್ಣ, ಅನ್ಮ್ಯೂಟ್ ಮಾಡಿ. ಮಾತಾಡಿ. ಸರ್ ನಮಸ್ತೆ. ಹೇಳಿ. ನಮ್ಮ ಜಾಬ್ ರಿಲೇಟೆಡ್ ಬಗ್ಗೆನೇ ಕೇಳ್ಬೇಕಿತ್ತು ನಿಮ್ಮ ಹತ್ರ. ನಮ್ ಜಾಬ್ ರಿಲೇಟೆಡ್ ಕೇಳ್ಬೇಕಿತ್ತು. ಹೇಳಿ, ಏನ್ ವಿಷಯ? ಇಲ್ಲ, ನಾನು ಆಕ್ಚುಲಿ 95ರಿಂದ ಬ್ಲಡ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಎಷ್ಟೋ ಜನ ರಕ್ತದಾನ ಮಾಡ್ಲಿಕ್ಕೆ ಬರ್ತಾರೆ. ನಾವು ರಕ್ತ ಕೊಟ್ಟಿದೀವಿ, ನಾವು ತಗೊಳ್ತೀವಿ, ಅದು ದಾನ ಅಂತ ಹೇಳ್ತಾರೆ. ಇದರಿಂದ ಏನಾದ್ರು ನಮಗೆ ಆಗ್ಲಿ ಕೊಡೋರಿಗೆ ಆಗ್ಲಿ ಬ್ಯಾಡ್ ಥಿಂಗ್ಸ್ ಏನಾದ್ರು ಆಗುತ್ತಾ ಸ್ಪಿರಿಚುವಲಿ? ನೋಡಿ, ಸಿಂಪಲ್ ಆಗಿ ಯಾವಾಗ್ಲೂ ಹೇಳಿದ್ದೀನಿ, ಈ ಕಾಲ ಚೇಂಜ್ ಆಗಿದೆ. ದ ಎಂಡ್ ರಿಸಲ್ಟ್ ನಿಮ್ಗೂ ಗೊತ್ತಾಗಲ್ಲ. ನೀವು ತಗೊಳ್ತೀರಾ, ಬ್ಯಾಂಕ್ ನಲ್ಲಿ ಇಡ್ತೀರಾ, ಯಾರೋ ಬಂದ್ ಕೇಳಿದ್ರೆ ಕೊಡ್ತೀರಾ, ಅದು ಹಾಸ್ಪಿಟಲ್ ನಲ್ಲಿ ಹೋಗ್ತದೆ, ಅವರು ಅದನ್ನ ಮಾರಾಟ ಮಾಡ್ತಾರೆ ಅಲ್ವಾ? ಇಟ್ ಬಿಕಮ್ಸ್ ಎ ಕಮರ್ಷಿಯಲ್ ಬಿಸ್ನೆಸ್. ಸೊ ನೀವೇನ್ ಮಾಡಿ, ನೀವು ನಿಮ್ಗೆ ಯಾವ ಕರ್ಮ ಅಂಟಬಾರ್ದಂದ್ರೆ, ನೀವು ಕೆಲ್ಸಕ್ಕೆ ಹೋಗಿ ಕೂತ್ಕೊಳ್ಳುವಾಗ ಶ್ರೀ ಕೃಷ್ಣ ಅರ್ಪಣ ಕೈ ಮುಗಿದ್ಬಿಟ್ಟು ಆ ಯಪ್ಪನ್ಗೆ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ. ಆ ದಿನ ಫುಲ್ ಕರ್ಮ ಏನ್ ನೀವು ಮಾಡ್ತಿರೋ ಅದು ಆ ಯಪ್ಪನ್ಗೆ ಸೇರ್ತಿದೆ. ಅದಕ್ಕೋಸ್ಕರ ನೀವು ಗೊತ್ತಿದ್ದು ಮಿಸ್ಟೇಕ್ ಮಾಡ್ಬೇಡಿ ದಯವಿಟ್ಟು. ಇಲ್ಲ, ಆಕ್ಚುಲಿ ರಕ್ತದಾನ ಮಾಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ?
ಅಲ್ಲ, ರಕ್ತದಾನ ಮಾಡೋದು ಆ ಕಾಲದಲ್ಲಿ ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ, ಪೇಷಂಟ್ ಹ್ಮ್. ಇದ್ರು, ಪೇಷಂಟ್ ಅವ್ರು ಮಲ್ಕೊಳ್ತಾ ಇದ್ರು, the blood used to be transferred directly. ಹ್ಮ್. That was the ಹೌದು. procedure. As long ಹೌದು. as I know, in my olden days, that is how the Correct. blood was transmitted. ಈ ಕಾಲದಲ್ಲಿ ಮಾಡರ್ನ್ ಟೆಕ್ನಾಲಜಿ ಬಂದ್ಬಿಟ್ಟು they store the blood ಹೌದು. in refrigerators or ಇದು, and I don't know how many days it will be. Then when the call comes, they will take it and then transmit it. ಆಮೇಲೆ ಕಮರ್ಷಿಯಲ್ ಮಾಡಿದ್ದಾರೆ ಅಂದ್ರು, ಬ್ಲಡ್ ಸೇಲ್ ಮಾಡ್ತಾರೆ ಅಂದ್ರು, ಬಟ್ ನನಗ್ ಗೊತ್ತಿರೋ ಹೌದು. ಪ್ರಕಾರ ಸೇಲ್ ಮಾಡಲ್ಲ. ಯಾವ್ದಾವ್ದು ಟೆಸ್ಟ್ ಚಾರ್ಜ್ ಇದೆ ಅದು ಮಾತ್ರ ಗವರ್ಮೆಂಟ್ ಒಂದು ರೇಟ್ ಕೊಟ್ಟಿರುತ್ತೆ, ಅದನ್ನ ಮಾಡ್ತೀವಿ. ಕರೆಕ್ಟ್ ಸರ್. ನೀವು ಕಳಿಸ್ತೀರಾ, ನೀವು ಇದಕ್ಕೆ ಯಾವ್ದಾವ್ದು ಒಂದು ಪ್ರೈವೇಟ್ ಹಾಸ್ಪಿಟಲ್ ಕಳಿಸ್ತೀರಾ, ಅವರು ಬಿಲ್ ಮಾಡುವಾಗ ನೋಡಿದ್ರೆ ಅದು ಬ್ಲಡ್ ಚಾರ್ಜಸ್ ಎಷ್ಟಿರ್ತದೆ ಗೊತ್ತಾ? ನೋಡಿದ್ರ ನೀವು? ಅಣ್ಣ ಅದು ಬ್ಲಡ್ ಚಾರ್ಜ್ ಬಂದು ಗವರ್ಮೆಂಟ್ ಕೊಡೋದು ಎಲ್ಲಾ ಬ್ಲಡ್ ಬ್ಯಾಂಕ್ಸ್, ಇನ್ಕ್ಲೂಡಿಂಗ್ ಪ್ರೈವೇಟ್ ಅಂಡ್ ಗವರ್ಮೆಂಟ್. ಗವರ್ಮೆಂಟ್ ಅಡ್ವೈಸ್ ಮಾಡಿ ಪ್ರಶ್ನೆ ಬಂದಿರೋದು, ನೀವು ಕೇಳೋದು, ಹೌದು, ನೀವು ಹೌದು. ಮಾತಾಡೋದು ಕರೆಕ್ಟಾ ಇಲ್ವಾ ಅಂತ ಅಷ್ಟೇ ಅಲ್ವಾ? ಹೌದು. ಹೇಳೋದು ಕೃಷ್ಣ ಅರ್ಪಣ ಅಂತ ಮಾಡ್ಕೊಡಿ ನೀವು. ಆಮೇಲೆ Okay. ಏನಾಗ್ತದೆ ಅದ್ರ ಬಗ್ಗೆ ಚಿಂತೆ ಪಡ್ಬೇಡಿ ನೀವು. ಸರಿ. ಅಷ್ಟೇ ನಮ್ಗೆ ಬೇಕಾಗಿರೋದು. ಇದು ನಾನು ನಮಸ್ತೆ. ನೀವು ಆರ್ಗ್ಯುಮೆಂಟ್ ಕೊಡ್ತಾ ಇದ್ರೆ ಇದು ಹೋಗ್ತಾನೆ ಹೌದು, ಇರ್ತದೆ. ತುಂಬಾ ಇದಕ್ಕೆ ದೂರ. ಹೌದು. ಕರೆಕ್ಟ್. ತುಂಬಾ ಹಾಸ್ಪಿಟಲ್ ಧನ್ಯವಾದಗಳು. ಅಲ್ಲಿ ಅವರು ಆರ್ ದೇ ಡೂಯಿಂಗ್ ಜಸ್ಟಿಫಿಕೇಶನ್? ಇಲ್ಲಿ 300 rupees ತಗೊಳ್ತಾರೆ ಬ್ಲಡ್, ದೇ ವಿಲ್ ಬಿ ಚಾರ್ಜಿಂಗ್ 1500 rupees ಅಲ್ಲಿ. ಅವ್ರು ಏನ್ ಹೇಳ್ತಾರೆ, ಹೋಗ್ ಬರೋ ಚಾರ್ಜು, ಟ್ರಾನ್ಸ್ಪೋರ್ಟ್ ಚಾರ್ಜು, ಆ ಚಾರ್ಜು ಈ ಚಾರ್ಜ್ ಎಲ್ಲ ಹಾಕ್ತಾರೆ ಅಲ್ಲಿ. ಅದೆಲ್ಲ ಬೇಕಾಗಿಲ್ಲ. ನೀವು ಮಾಡುವಾಗ ಕೂತ್ಕೊಂಡು ಬೆಳಗ್ಗೆ ಕೈ ಮುಗಿಬಿಟ್ಟು ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳ್ಬಿಡಿ, ಎಲ್ಲ ಅವ್ರಿಗೆ ಹೋಗ್ತದೆ. ಯಾಕಂದ್ರೆ ನಾವು ಇಷ್ಟಪಟ್ಟು ಮಾಡ್ತಿರೋ ಜಾಬ್ ಇದು, ಅದಕ್ಕೆ ಕೇಳಿದೆ. ಕರೆಕ್ಟು. ಇಷ್ಟಪಟ್ಟು ಮಾಡಿ, ಇಷ್ಟಪಟ್ಟು ಶ್ರೀ ಕೃಷ್ಣನ ಸ್ಮರಣೆ ಮಾಡಿ. ಏನು ನಿಮ್ಗೆ ಒಂದು ನಿಮಿಷ ಮನಸ್ಸಿನಲ್ಲಿ ನೆನ್ಸ್ಕೊಂಡ್ರೆ ಏನಾಗ್ತದೆ ಹೇಳಿ ನಿಮ್ಗೆ? ಅಲ್ಲಲ್ಲ, ಅದು ನಾವು ಡೈಲಿ ಮಾಡ್ತೀವಿ. ಯಾಕಂದ್ರೆ ನಾವು ಮನೋಹತಿಗೆ ಬಂದಾದ್ಮೇಲೆ ನೀವ್ ಹೇಳಿದ್ರಲ್ಲ, ನಮ್ಗೆ ಸ್ವಲ್ಪ ಕ್ಲಾರಿಫೈ ತಗೊಂಡೆ ನಿಮ್ಮ ಹತ್ರ ಅವತ್ತು. ಮಾಡಿ ಅದು ಆವಾಗಿಂದ ನಾವು ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಎಲ್ಲ ಪ್ರತಿ ನಿಮಿಷ ಏನೇನ್ ಕೆಲಸ ಮಾಡ್ತಿರೋ ಮನಸ ವಾಚ ಕಾಯ ಆ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡಿ, ನಿಮ್ಗೆಲ್ಲ ಒಳ್ಳೇದಾಗ್ತದೆ. ಹೌದೌದು. ಯಾಕಂದ್ರೆ ನಾನು ಮನೋಹತಿಗೆ ಬಂದಾಗ ನಿಮ್ಮ ಹತ್ರ ಪರ್ಸನಲ್ ಆಗಿ ಶೇರ್ ಮಾಡಿದ್ದೆ. ನಾನು ಹೌದು, ಶೇರ್ ಮಾಡಿದ್ದೆ ಪರ್ಸನಲ್ ಆಗಿ. ಈ ಬ್ಲಡ್ ರಿಲೇಟೆಡ್ ನಾನು ಕೇಳಿರ್ಲಿಲ್ಲ, ಅದಕ್ಕೆ ಡೌಟ್ ಇತ್ತು. ಡೈಲಿ ನೋಡ್ತಿದ್ದಲ್ವಾ, ಇವತ್ತು ಕೇಳ್ಬೇಕು ಅಂತ ಕೇಳಿದೆ. ಫ್ರೀ ಇತ್ತು ಇವತ್ತು, ನಾನು ಜಾಬ್ ಅಲ್ಲೇ ಇದ್ದೀನಿ, ಫ್ರೀ ಇತ್ತು. ಹಾಗಾಗಿ ನಿಮ್ಮ ಡ್ಯೂಟಿ, ನಿಮ್ಮ ಕಾನ್ಶಿಯಸ್ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಮಾಡಿ. ಅದು ನಿಮ್ಮ ಕಡೆಯಿಂದ ಆಚೆ ಹೋದ್ಮೇಲೆ ಅದ್ರ ಬಗ್ಗೆ ನಿಮ್ಗೆ ಚಿಂತೆ ಇಲ್ಲ. ಯು ಶುಡ್ ನಾಟ್ ಬಿ ವರಿಡ್ ಅಬೌಟ್ ಹೌ ಇಟ್ ಈಸ್ ಯೂಸ್ಡ್. ನಮಸ್ಕಾರ. ಧನ್ಯವಾದ. ಸುನಂದ ಅಕ್ಕ ಮಾತಾಡಿ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ಅಣ್ಣ ಇವಾಗ ಹಲ್ಲ ಕೂಗುತ್ತಲ್ಲ ಅಣ್ಣ, ಆ ಮಸೀದಿನಲ್ಲಿ ಹಲ್ಲ ಕೂಗುತ್ತಲ್ವಾ, ಆ ಏನಮ್ಮ? ಟೈಮಲ್ಲಿ ಅದೇನಾ ಏನ್? ಮಸೀದಿನಲ್ಲಿ ಹಲ್ಲ ಮುಸ್ಲಿಂ ಕೂಗುತ್ತೆ. ಹಾ, ಮಸೀದಿನಲ್ಲಿ ಹಲ್ಲ ಕೂಗುತ್ತಲ್ವಣ್ಣ, ಆ ಏನ್ ಟೈಮಲ್ಲಿ ಸಿಗ್ತದಮ್ಮ? ನಾಯಿ ಹಾ ಏನ್ ಸಿಗ್ತದೆ ಮಸ್ಜಿದ್ನಲ್ಲಿ? ಅಣ್ಣ ಅದು ಅದನ್ನ ಹಲ್ಲ ಕೂಗ್ತಾರಲ್ವಾ ಅವ್ರು, prayers ಹಲ್ಲ ಅಂತ ಜೋರಾಗಿ ಕೂಗ್ತಾರಲ್ವಾ, ಪವಿತ್ರ ಅವ್ರು question prayer ಮಾಡ್ತಾರಲ್ಲ ಕೇಳ್ತಾರೆ. ಮಕ್ಕಳು. ಅಕ್ಕ ಒಂದ್ ನಿಮಿಷ. ಅಣ್ಣ ಮಸ್ಜಿದ್ ಅಲ್ಲಿ ಬೆಳಗ್ಗೆ ಸಾಯಂಕಾಲ ರೇಡಿಯೋದಲ್ಲಿ ಇದನ್ನ ಹೇಳ್ತಾರಲ್ವಾ ದೇವ್ರದು, ಅಲ್ಲ ಅಜಾನ್ ಅಂತಾರೆ, ಅಜಾನ್ ಅಂತಾರೆ. ಹೇಳಿ. ಹಾ, ಅವಾಗ ನಾಯಿಗಳನ್ನು ಕೂಗುತ್ತೆ ಯಾಕಣ್ಣ? ಏನ್ ಕೂಗ್ತದೆ? ನಾಯಿಗಳ? ಹಾ, ನಾಯಿಗಳು ಅದೇ ಟೈಮ್ಗೆ ಜೋರಾಗಿ ಕೂಗ್ಕೊಳ್ಳುತ್ತೆ. ಅಲ್ಲಮ್ಮ, ಅದು ಕೋಇನ್ಸಿಡೆನ್ಸ್ ಇರ್ಬೋದಮ್ಮ. ನಮ್ ಕಡೆ ಎಲ್ಲ ಯಾವ ನಾಯಿ ಕೂಗಲ್ಲ, ಏನಿಲ್ಲ. ಇಲ್ಲ ನಿಮ್ ಕಡೆ ಇರ್ಬೋದು, ಅದು ಪ್ರಾಕ್ಟೀಸ್ ಆಗಿರ್ಬೋದಾ ಅಲ್ಲಿ. ಸರಿ ಅಣ್ಣ. ಓಕೆ, ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಅಕ್ಕ. ಅಣ್ಣ ಒಂದು ಪ್ರಶ್ನೆ ಇದೆ ಚಾಟ್ ಅಲ್ಲಿ, ಓದಿ ಹೇಳ್ತೀನಿ. When a person does a bad karma or a mistake, he will be punished in the same birth or the next birth. This is the known fact. My question is, why should same person undergo punishment for second time in Yamaloka or Naraka? No, see, the karma's intensity is just okay. If it is a little one, you undergo in this birth here only on this earth. If it is different and the intensity of the karma is very bad, very ಕ್ರೂರತನವಾಗಿ ಏನಾದರೂ ಕರ್ಮ ಮಾಡಿದ್ರೆ, then they have to go to Yamaloka and suffer there. It cannot be generalized.
ಓಕೆ. ಇವಾಗ ಹೇಳಿ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಲಾ ಅಣ್ಣ? ಹಾ ಓಕೆ. ಇನ್ನೊಂದು ಪ್ರಶ್ನೆ ಇದೆ. ನಮಸ್ತೆ ಸರ್, ಐ ಹ್ಯಾವ್ ಎ ಮಟೀರಿಯಲ್ ಡಿಸೈರ್. ಐ ಆಸ್ಕ್ಡ್ ಅಮರ ಗುರು ಟು ಪ್ಲೀಸ್ ಅಪಿಯರ್ ಇನ್ ಮೈ ಡ್ರೀಮ್ ಟು ಗೈಡ್ ಅಬೌಟ್ ಮೈ ಡಿಸೈರ್, ಹೌ ಟು ಅಚೀವ್ ಇಟ್, and he appeared sitting in the sofa in my home, but instead of asking the desire, I did Sashtanga Namaskara to Amara Guru lotus feet. So he is sharing that particular experience. See, that is the beauty of Guru Amara. See, as long as you are not in front of him, your mind will be acting in different ways. Once he appears before you, your mind will become zero and you will just surrender to him in totality. Yes. This is the greatness of Guru Amara. Yes. So he has blessed that person. If the desire of his is really beneficial for him, Guru Amara will see that his desire comes through. But when and how, it cannot be said. Because whatever one prays, it is not denied, only it is delayed. Delayed. Hmm. Yes. Thank you, Anna. Thank you. It's a very good question. Thank you. ಈಗ ಗ್ಯಾಲರಿ ಮೋಡಲ್ ಇದೀವಿ. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ದಯಮಾಡಿ ಕೈ ಎತ್ತಿ. ಶುಭಾ ರಾಣಿ ಅಕ್ಕ, ಅನ್ಮ್ಯೂಟ್ ಮಾಡಿ. ಓಕೆ, ಮಾತಾಡಿ. ನಮಸ್ಕಾರ ಸತೀಶಣ್ಣ. ನಮಸ್ಕಾರ ಅಮ್ಮ. ಸತೀಶಣ್ಣ, ನಾವು ದೇವ್ರ ದೀಪ ಹಚ್ಚುತ್ತೀವಲ್ಲ, ಅದಕ್ಕೆ ಭಗವಂತಂಗೆ ಅಂತ ಹಚ್ಚುತ್ತೀವಲ್ವಾ, ಅದ್ರಲ್ಲಿ ಏನಾದ್ರು ನಮ್ ಗ್ರಹಚಾರ ಕಳ್ಕೊಳ್ಳೋದು ಅಂತ ಏನಾದ್ರು ಇದೆಯಾ? ಏನು ಇಲ್ಲ ಅಮ್ಮ. ಶುದ್ಧ ಮನಸ್ಸಿನಿಂದ ನೀವು 2 ಬತ್ತಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಶ್ರೀ ಮಾತ್ರೆ ಓಂ ಶ್ರೀ ಪರಬ್ರಹ್ಮ ಸ್ವರೂಪಿಣಿ ದೀಪನ್ ಜ್ಯೋತಿ ಪರಬ್ರಹ್ಮ ಸ್ವರೂಪಿಣಿ ಮಹಾಲಕ್ಷ್ಮಿ ನಮಃ ಅಂತ ಹಚ್ಚಿದ್ರೆ ಸಾಕು. ಆ ತಾಯಿಗೆ ಎಲ್ಲ ಹೋಗ್ಸೇವೆ. ಮತ್ತೆ ಆ ಎಣ್ಣೆ ನಾವು ಕೈಯಲ್ಲಿ ಹಚ್ಚಿರ ಹೇಳಿ. ಕೈಯಲ್ಲಿ ಎಣ್ಣೆ ಎಲ್ಲ ಹಚ್ಚಿರುತ್ತಲ್ಲ, ಅದನ್ನ ಒಂದು ಟಿಶ್ಯೂ ಪೇಪರ್ನಲ್ಲೋ ಇಲ್ಲ ವೇಸ್ಟ್ ಪೇಪರ್ನಲ್ಲೋ ಸ್ಮಿಯರ್ ಮಾಡ್ಬಿಡಿಮ್ಮ. ತಲೆಗೆ ಸ್ಮಿಯರ್ ಮಾಡಬೇಡಿ. ಸಾಮಾನ್ಯವಾಗಿ ತಲೆಗೆ ಸ್ಮಿಯರ್ ಮಾಡ್ಕೊಳ್ತಾರ, ಮಾಡಬೇಡಿ. ದೀಪ ಹಚ್ಚುವಾಗ ಈ ತರ ಹೇಳಿ, ಓಂ ದೀಪಂ ಜ್ಯೋತಿ ಪರಬ್ರಹ್ಮ ಸ್ವರೂಪಿಣಿ ದೀಪಲಕ್ಷ್ಮಿ ನಮಃ ಅಂತ ಹೇಳ್ಬಿಟ್ಟು ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಆ ತಾಯಿಗೆ. ಸರಿ ಸತೀಶಣ್ಣ, ಅದನ್ನ ಮೈಗೆಲ್ಲ ಎಲ್ಲೋ ಹಚ್ಕೋಬಾರ್ದಲ್ವಾ? ಇಲ್ಲ, ಒಂದು ಹಳೆ ಬಟ್ಟೆ ಇಟ್ಕೊಳ್ಳಿ, ಇಲ್ಲ ಟಿಶ್ಯೂ ಪೇಪರ್ ಇದೆ. ಈ ಕಾಲದಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಟಿಶ್ಯೂ ಪೇಪರ್ ನಲ್ಲಿ ಒರೆಸ್ಕೊಂಡ್ಬಿಡಿ. ಸರಿ ಸತೀಶಣ್ಣ. ಆಯ್ತಮ್ಮ, ನಮಸ್ಕಾರ. ಥ್ಯಾಂಕ್ ಯು. ಅದಕ್ಕೆ ಗುರು ಅಮರ ಹೇಳಿರೋದು, ಯೂಸ್ ವೆಸ್ಟರ್ನ್ ಟೆಕ್ನಾಲಜಿ ಬಟ್ ನಾಟ್ ದ ವೆಸ್ಟರ್ನ್ ಕಲ್ಚರ್. ಟಿಶ್ಯೂ ಪೇಪರ್ ಬಂದಿರೋದು ವೆಸ್ಟರ್ನ್ ಇಂದನೂ ಅಲ್ವಾ? ಹೌದು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಕ್ಕ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಗ್ಯಾಲರಿ ಮೋಡಲ್ಲಿ ಇದೀವಿ ನಾವು. ಮಧು ಅಣ್ಣ, ಅನ್ಮ್ಯೂಟ್ ಮಾಡಿ. ಸರ್, ಇವಾಗ ಬ್ರಹ್ಮ ಋಷಿ ವಿಶ್ವಾಮಿತ್ರ ಅಮರ ಗುರು ಆಗಿರ್ತಾರಲ್ಲ, ಪ್ರತಿ ಜನ್ಮದಲ್ಲೂ ಅಮರ ಗುರು ಬ್ರಹ್ಮ ಋಷಿ ವಿಶ್ವಾಮಿತ್ರನೇ ಆಗಿರ್ತಾರ ಸರ್? ಪ್ರತಿ ಸಲಿ ಕ್ವೆಶ್ಚನ್ ನಿಮ್ಗೆ ಕನ್ಫ್ಯೂಷನ್ ಆಗಿದೆ. ದೇರ್ ಇಸ್ ನೋ ಕ್ಲಾರಿಟಿ ಇನ್ ಯುವರ್ ಕ್ವೆಶ್ಚನ್. ಯು ಆರ್ putting together Vishwamitra Maharishi and Amara. Okay. Amara is different. Vishwamitra Maharishi is different. They are two entities, different entities. ಆ ಎಪಿಸೋಡ್ ಸರಿಯಾಗಿ ಓದಿ ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ. ನಮಸ್ತೆ ಸತೀಶ್ ಅಣ್ಣ, ಜೋಡಿ ದೀಪ ಹಚ್ಚಬೇಕಾ ಮನೇಲಿ? ಯಾವಾಗ್ಲೂ ಒಂಟಿ ದೀಪ ಹಚ್ಚಬಹುದಾ ಅಂತ ಹಚ್ಚಬಾರ್ದಾ ಅಂತ ಕೇಳಿದ್ದಾರೆ. ಕಾಮಾಕ್ಷಮ್ಮ ದೀಪ ಇಟ್ರೆ ಒಂದಿಡ್ಬೋದು, ಬೇರೆ ದೀಪ ಇಟ್ರೆ ಜೋಡಿ ಇಡ್ಬೇಕು. ಆಗ್ಲಿ ಅಣ್ಣ, ಧನ್ಯವಾದಗಳು. ಗ್ಯಾಲರಿ ಮೋಡಲ್ ಇದೀವಿ. ಯಾರಾದ್ರೂ ಕೈ ಎತ್ತಿ ಪ್ರಶ್ನೆ ಕೇಳೋರಿದ್ರೆ ದಯಮಾಡಿ ಕೇಳಿ.
ಅಣ್ಣ ಚಾಟ್ ಅಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. This year, is there a condition that people vacate Bangalore for water crisis or any other reason? Water crisis is temporary. It will be overcome by the rains which are going to come in the coming days. Okay. ಬೇರೆ ಇನ್ ಯಾವ್ದಾದ್ರು ಕ್ರೈಸಿಸ್ ರೀಸನ್ ಇಂದ People have to sustain with all this because you have done the karma. You are facing the fruit of it. Everywhere, cement, concrete buildings are coming, felling the trees and all those things. Once Bangalore was a paradise. It was known as the pensioners' paradise. Everywhere there were beautiful trees and all those things. Now, wherever you see, the trees have been cut and concrete buildings have come up. So, what will happen? Now, we have to face for it. ಧನ್ಯವಾದಗಳು ಅಣ್ಣ. ಅಣ್ಣ ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, ಆರ್ ಆಕಾಶಿಕ್ ರೆಕಾರ್ಡ್ಸ್ ರಿಯಲ್? ಇಫ್ ಸೊ, ಕ್ಯಾನ್ ಯು ಸಜೆಸ್ಟ್ ಎ ಜೆನ್ಯೂನ್ ಆಕಾಶಿಕ್ ರೆಕಾರ್ಡ್ ರೀಡರ್? Akashic record is real. Guru Amara was one person for you to know. Okay. As I know, you are the only person who could read the Akashic record, qualified for it. Okay. Right now, there is nobody as per you, right, Alana? As per my knowledge, I have not come across any such person Okay, ಅಣ್ಣ. other than Amara. ಧನ್ಯವಾದಗಳು ಅಣ್ಣ. ಅಕ್ಕ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಅನಿತಾ ಅಕ್ಕ, ಅನ್ಮ್ಯೂಟ್ ಮಾಡಿ. ನಮಸ್ತೆ ಅಣ್ಣ, ನಮಸ್ತೆ ಎಲ್ರಿಗೂ. ಅಣ್ಣ, ಇದು ನನ್ನ ಕ್ವಶನ್ ಬಂದು ಪರ್ಸನಲ್ ಪ್ರಾಬ್ಲಮ್, ನಾನು ಶೇರ್ ಮಾಡ್ಬೋದಾ ಅಣ್ಣ? ನಿಮ್ಮ ಪರ್ಸನಲ್ ಅಂದ್ರೆ ನನಗೆ ಪರ್ಸನಲ್ ಕಾಲ್ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ, ಗ್ರೂಪ್ ನಲ್ಲಿ ಮಾಡೋದು ಈಗಿಲ್ಲ. ಓಕೆ ಅಣ್ಣ, ಅಂದ್ರೆ ನಮ್ಮ ಫಾದರ್ ಇನ್ ಲಾ ಬಗ್ಗೆ ಮಾತಾಡ್ಬೇಕಾಗಿತ್ತು ನಾನು, ಅದಕ್ಕೋಸ್ಕರ. See, people may like it or not like it, and the way they take it also will be in a different way. ನೋಡಿ, for example, we need a very good astrologer if you know anyone anta. So I put Vinay's number in the group. It was a good intention for me, so that I was receiving messages and calls every day. Please let me know Vinay's number. Let me know Vinay's number anta. So I thought, let me put the group so everyone can have access to it. ಹಾಕಿದ್ಮೇಲೆ ಏನಾಗ್ತದೆ, people are questioning me, is he a genuine astrologer? Can we bank on him? ನಿಮ್ಗೆ ಗೊತ್ತು ಅವ್ರ ಬಗ್ಗೆ, ನಿಮ್ಗೆ ಪರ್ಸನಲ್ ಆಗಿ ನೀವು ನೋಡಿದ್ದೀರಾ? ಈ ತರ ಕ್ವಶನ್ಸ್ ಎಲ್ಲ ಕೇಳಕ್ ಶುರು ಮಾಡ್ತಾರೆ. ನನಗೆ ಏನ್ ಮಾಡೋದು ಗೊತ್ತಿಲ್ಲ. ಒಳ್ಳೇದು ಮಾಡಿದ್ರೆ ಈ ತರ ಜನಗಳು ಪ್ರಶ್ನೆ ಮಾಡ್ತಾರೆ. ವಾಟ್ ಶುಡ್ ಐ ಡೂ, ಟೆಲ್ ಮಿ? ಕರೆಕ್ಟ್ ಅಣ್ಣ, ಅದಕ್ಕೆ ನಾನು ಕ್ವಶನ್ ಕೇಳೋ ಮುಂಚೆ ನಿಮ್ ಹತ್ರ ಕ್ಲಾರಿಟಿ ತಗೊಂಡ್ರೆ ನೋಡಿ, ಸರಿ. ಫೋನ್ ಮಾಡ್ಬಿಟ್ಟು ನನ್ಗೆ ಬೇಜಾರು ಮಾಡ್ಕೊಂಡ. ನಾನು ಹೇಳಿದೆ, ತಪ್ಪಾಯ್ತಪ್ಪ, ನೀನ್ ಗ್ರೂಪ್ ಹಾಕಿರೋದು, ನಾನು ಇನ್ಮೇಲೆ ಗ್ರೂಪ್ ಇನ್ನೊಂದು ಮೆಸೇಜ್ ಹಾಕ್ತೀನಿ, ಡೋಂಟ್ ಕಾಲ್ ವಿನಯ್ ಅಂತ ಹಾಕಿ ಅಂತ ಹೇಳ್ಬಿಡ್ತೀನಿ ಅಂತ. ಯಾಕೆ ಸುಮ್ನೆ? ಇಫ್ ಯು ಡೋಂಟ್ ಹ್ಯಾವ್ ಫೇತ್ ಇನ್ Guru Amara and me, then forget, don't call him. Go to any astrologer who will ask you 5,000 rupees, 10,000 rupees, get cheated by him and come. ನಿಜ. ಓಕೆ, ಥ್ಯಾಂಕ್ ಯು ಅಕ್ಕ. ಅಣ್ಣ, ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಥ್ಯಾಂಕ್ ಯು ಅಣ್ಣ. ಅಣ್ಣ, ಓದಿ ಹೇಳ್ತೀನಿ. I am sharing the experience 5 days ago. Owner uncle told to put water to the plants in the balcony and his floor, but I forgot to put the water in his floor for 4 days. Before 4 days ago, I told to Amara Guru to see the plant if I forgot to put the water. But Amara Guru made rain in the Bangalore and the plants didn't dry, thanks to Amara. So he shared his experience. That is good. It is your belief and Guru Amara has answered you. Yes. Thank you, Anna. Anna, ಮುಂದಿನ ಒಂದು ವಿಷಯಕ್ಕೆ ಹೋಗ್ತೀನಿ. This is a lesson for the other group members who ask irrelevant questions. Yes, Anna. It was indeed a miracle. News channels also were saying it is very delayed rain and all, but it happened. So it is a good thing. And I'm going to the next thing. So after reading Bhagavata, Hayagriva was a demon who was killed by Lord Ashwatha Narayana, that is Lord Vishnu. My question is, why people are doing puja for Hayagriva, the demon, ?
why people are making Mahalakshmi to sit on the lap of the demon Hayagriva and doing puja for demon? Please clarify ಅಂತ ಕೇಳಿದ್ದಾರೆ. See, you have not read properly the Srimad Bhagavatam and not understood what is what. Hayagriva was a Rakshasa and he had a boon by doing tapas to Brahma that if he has to be killed, the person who is going to kill should also be as a Hayagriva. Hayagriva means a person with a horse face. So he conquered the three worlds, and as usual, the Asura took over the three worlds and commanded. So Indra and gods and goddesses, rishis, went and requested Mahavishnu to put an end to this solution. So what Mahavishnu did, he took the form of Hayagriva. That is, he took the human form and the face was of a horse, and he fought with that other Asura Hayagriva and killed him. ಇವ್ರು ಏನ್ ಮಾಡಿದ್ದಾರೆ, ಅಸುರ ಅಂತ ತಿಳ್ಕೊಂಡಿದ್ದಾರೆ. ಮಹಾವಿಷ್ಣು took incarnated himself as a Hayagriva. So it is God himself. So worshipping God is good alva. You should not think that you are worshipping the Asura. The Asura Hayagriva was killed by God Hayagriva. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. Okay. ಅದಕ್ಕೆ Thank you, Anna. ಆ Hayagriva ಪರಮಾತ್ಮನ ನಾವು ಸ್ಮರಣೆ ಮಾಡ್ತೀವಿ. And Mahalakshmi being his consort, she went and sat on his lap. There's nothing wrong in it. ಹೌದಣ್ಣ. ಥ್ಯಾಂಕ್ ಯು ಅಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ಲಣ್ಣ. ನಮಸ್ಕಾರ ಸತೀಶ್ ಅಣ್ಣ. ವಾಟ್ ಇಸ್ ದ ಪ್ರೊಸೀಜರ್ ಟು ಲೀವ್ ದ ಬಾಡಿ? The procedure to leave the body is you should think of divinity during your last breath. That consciousness you should get. ಓಕೆ, ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದೀವಿ. ಮಧು ಅಣ್ಣ ಮಾತಾಡಿ. Sir, you were talking about Hayagriva, right? So in many scriptures, Hayagriva is very important because people who follow Sri Vidya path, they regard Hayagriva as a seer of the divine mother Raja Rajeshwari. What is the connection between Raja Rajeshwari and Hayagriva? Every time they say, like, because Hayagriva gave Diksha to Agastya and he told him to meditate on the Lalita Sahasranama for 500 years. So why did Hayagriva become associated with Lalita Devi, sir? See, Hayagriva meditated on Lalita Tripurasundari and she gave him the knowledge of Lalita Sahasranama. And Agastya Maharishi meditated on Hayagriva when he went to Kanchi Kamakshi. Kamakshama appeared before him and asked him to go sit on a tree left side to her and meditate on Hayagriva. Hayagriva is known as the god of knowledge. The sloka itself says, if you go to the 52 slokas which have been given to you, you will see that the second sloka is on Hayagriva. Yeah. Okay. He is the god of knowledge. So Agastya Muni got Lalita Sahasranama from Hayagriva Lord and he gave it to mankind. Oh, okay. All right. Thank you, sir. ಥ್ಯಾಂಕ್ ಯು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ. ಈಸ್ ದ ವೇ ಆಫ್ ಡೆತ್ ಪ್ರೀ ಡಿಸೈಡೆಡ್ ಆರ್ ಇಟ್ಸ್ ಬೇಸ್ಡ್ ಆನ್ ಪರ್ಸನ್ಸ್ ಪ್ರೆಸೆಂಟ್ ಲೈಫ್ ಕರ್ಮ? See, the death is already pre-decided. In a day, a person has to breathe 21,600 times. That is the normal breathing period. So when a person takes birth, he has been given this number of breaths. This is decided in Satyaloka by Sanimatma, Lord Sani, who is in charge of this. So when a person who is about to finish his breathing to this number of counts, Sanimatma sends a message to Yamaloka, to Chitragupta. Chitragupta in turn sends the Yamadutas and comes and takes this person. This is how it is. ಅದಕ್ಕೆ ಹೇಳೋದು, ಬ್ರೀದಿಂಗ್ ಬಂದ್ಬಿಟ್ಟು ಸ್ಪಿರಿಚುವಲ್ ಸಾಧನೆ ಮಾಡುವಾಗ the breathing becomes slower and slower, so the longevity of your life increases. So in spiritual sadhana, when you attain samadhi state, the breathing is almost zero
That is why people live for thousands of years. If you take this sports person, gymnastic persons, and all those things, they die very early because they exhaust their breath by doing the exercises. They breathe more. This is the secret of it. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ಲಾ? Okay, ma'am. ಸರ್ ನಮಸ್ಕಾರ. ಮನುಷ್ಯನ ಗುಣಗಳು ಆತ್ಮದಿಂದ ಬಂದಿರುತ್ತಾ ಅಥವಾ ಮನಸ್ಸೇ ಎಲ್ಲದಕ್ಕೂ ಕಾರಣನಾ ಅಂತ ಕೇಳಿದ್ದಾರೆ. Amma Atma Bandhu, it is pure, it is. Because of your manas, which is tainted, because of your karmas, and all these Arishtad Vargas and the five senses are attached to the manas. The manas is the main cause for everything. So what you have to do is, you should master your manas and buddhi. You should not be a slave to your manas and buddhi. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ ಕನೆಕ್ಷನ್ ಟು ದ ಸೇಮ್ ಕ್ವಶನ್, ಈಸ್ ಸೂಯಿಸೈಡ್ ಆಲ್ಸೋ ಪ್ರೀ-ಡಿಸೈಡೆಡ್? No, it is not pre-decided. It is an instantaneous decision, a foolish decision taken by the individual. In haste, it is done. ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ. ಅಣ್ಣ, ಹೌ ಕ್ಯಾನ್ ವಿ ಕ್ಲಿಯರ್ ಅವರ್ ಕರ್ಮಾಸ್? Find a very good guru, a original guru, who imparts you with the spiritual sadhana knowledge. Follow the sadhana, be dedicated to the guru, and complete the sadhana by which you will cleanse your karmas. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಈ ವಾರ ಅಕ್ಷಯ ತೃತೀಯ ಇದೆ, ಅದ್ರ ಬಗ್ಗೆ ಏನಾದ್ರು ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡ್ತೀರಾ? 10th Friday is Akshaya Tritiya. There will be writing in the group of, so you follow that. Okay. Monday or Tuesday. ಓಕೆ, ಧನ್ಯವಾದಗಳು ಅಣ್ಣ. ಓಕೆ, ವಿನಯ್ ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಸತೀಶ್ ಅಣ್ಣ ನಮಸ್ತೆ. ಹೇಳಿ. ಸತೀಶ್ ಅಣ್ಣ, ಏನಿಲ್ಲ, ಇದು ಇವಾಗ ನಾವು ಗುರು ಅಮರ ಜೊತೆಗೆ ನಾವೀಗ ಈ ಸತ್ಸಂಗಕ್ಕೆ ನಾವು ಭಾಗಿಯಾಗಿದ್ದೀವಲ್ಲ, ಇದಕ್ಕೆ ಏನಾದ್ರು ಒಂದು ನಾವು ಏನಾದ್ರು ಪೂರ್ವ ಹಿಂದಿನ ಜನ್ಮದಲ್ಲಿ ಏನಾದ್ರು ಪುಣ್ಯ ಏನಾದ್ರು ಮಾಡಿದ್ದೀವಾ? ಯಾಕಂದ್ರೆ ವಿನಯ್, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಇದು ಪವಿತ್ರ, ಕ್ಯಾನ್ ಯು ಟೆಲ್ ಮಿ ವಾಟ್ ದ ಕ್ವಶನ್ ಇಸ್? ಅಣ್ಣ, ನನ್ಗೂ ಸರಿಯಾಗಿ ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳಿ ಅಣ್ಣ. ಹಾ, ಸತೀಶ್ ಅಣ್ಣ ಇವಾಗ ಕೇಳಿಸದಿಯಾ? ಹೇಳಿ, ಪವಿತ್ರ ವಿಲ್ ಟೆಲ್ ಮಿ. ಹಾ, ಸತೀಶ್ ಅಣ್ಣ, ಏನಿಲ್ಲ, ಇವಾಗ ನಾವು ಗುರು ಅಮರ ಸತ್ಸಂಗಕ್ಕೆ ನಾವು ಭಾಗಿಯಾಗಿದ್ದೀವಲ್ಲ, ಇದಕ್ಕೆ ನಾವು ಏನಾದ್ರು ಪೂರ್ವ ಜನ್ಮದಲ್ಲಿ ಏನಾದ್ರು ಪುಣ್ಯ ಏನಾದ್ರು ಮಾಡಿದೀವಾ? ಯಾಕಂದ್ರೆ ನಾನು ತುಂಬಾ ಗುರುಗಳನ್ನ ಫಾಲೋ ಮಾಡ್ತಾ ಇದ್ದೆ ಮುಂಚೆ, ಅಂದ್ರೆ ಈ ರಾಘವೇಂದ್ರ ಗುರುಗಳು, ಸಾಯಿಬಾಬಾ ಅಲ್ಲಿ, ಬಟ್ ನಮ್ ಗುರು ಅಮರ ಅಂದ್ರೆ ನಾವು ತುಂಬಾ ನಮ್ಗೆ ಅಚ್ಚುಮೆಚ್ಚು ಮತ್ತೆ ಪ್ರೀತಿ. ಸೊ ಇದಕ್ಕೆ ಏನಾದ್ರು ನಾವು ಹಿಂದಿನ ಜನ್ಮದಲ್ಲಿ ಏನಾದ್ರು ಪುಣ್ಯ ಏನಾದ್ರು ಮಾಡಿದ್ರೆ ಇದಕ್ಕೆ ಸತ್ಸಂಗಕ್ಕೆ ಭಾಗಿಯಾಗಿದ್ದೀವಾ ಏನು ಅಂತ ನನ್ಗೆ ಅದೊಂದು. 3 reasons ಇದೆ. The first reason is he has willed and he has chosen it. Okay. That is the one first reason. ಎರಡನೇದು, ನಿಮ್ಮ ಕರ್ಮ ಬಂದು ಕಳೆದಿದೆ, ನಿಮ್ಮ ಒಳ್ಳೆ ಕರ್ಮ ಬಂದಿದೆ, so you have come to this. And ಪೂರ್ವ ಜನ್ಮದಲ್ಲಿ you have risen to a certain spiritual level, so you have come in contact with Guru Amara. ಓಕೆ ಸತೀಶ್, ಥ್ಯಾಂಕ್ ಯು. ನಮಸ್ತೆ. ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇದೆ. ನಮಸ್ತೆ ಸತೀಶ್ ಅಣ್ಣ, ನಮ್ಮ ಧ್ಯಾನ ಸಾಧನೆ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಗೆ ತಿಳಿಕೊಳ್ಳೋದು ಅಂತ ಕೇಳಿದ್ದಾರೆ ಅಣ್ಣ. ಅಮ್ಮ, ಅದು ಬಂದ್ಬಿಟ್ಟು you need not worry about it. Whatever way Saptarishi Marga has been told by Guru Amara, you meticulously follow. As you follow and go, you yourself will get experience the way your spiritual sadhana you do. Many experiences you will get. You can understand that you are doing in the right path. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ವಿಷಯ ಇದೆ. Sir, when I was 11 years old, at night around 7 to 8 o'clock, it was heavily raining, and that day everything felt weird. My parents all of a sudden said, let's watch Mahabharata. Arjun's story, that too, my father had no interest in the things. He watched it with full interest. Later on, I wanted to collect the rainwater. Then I saw a thunderstorm and saw Indra. I told Mai about this.
ಅಲ್ಲಿರೋ ಮಿಸ್ ಮಾಡಿದ್ದಾರೆ. ಬಟ್ ಶಿ ಮೇ ಬಿ ಮದರ್ ಅನ್ಸುತ್ತೆ ಅದು. ಬಟ್ ಶಿ ಡಿಡೆಂಟ್ ಬಿಲೀವ್ ಮೀ, ಐ ಸಾ ವೈಟ್ ಚಾರಿಯಟ್ ಅಂಡ್ ಹಿಸ್ ಬಾಡಿ ವಾಸ್ ಫುಲ್ ವೈಟ್ ಅಂತ. ಸೊ ಹಿ ಹ್ಯಾಸ್ ಶೇರ್ಡ್ ಹಿಸ್ ಎಕ್ಸ್ಪೀರಿಯನ್ಸ್. He has seen Indra. Indra is the god of all the gods and goddesses, and he wields the thunder, and he is the cause who gives rain for us. ಓಕೆ, ಧನ್ಯವಾದಗಳು This ಅಣ್ಣ. god, with that Vajrayuda, he produces the thunder and lightning. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ. ಇಟ್ಸ್ ವೆರಿ ಡಿಫರೆಂಟ್ ಕ್ವಶನ್. ಕ್ಯಾನ್ ಎ ವೈಫ್ ಬಿ ಏಬಲ್ ಟು ಬರ್ನ್ ಹಸ್ಬೆಂಡ್ಸ್ ಕರ್ಮ? Definitely. Those days, Pativratas were there. They were the backbone of all the Maharishis. Actually, the secret of Maharishis is their wives only. They are, because of them only, they had that spiritual energy, all those things. Without them, they wouldn't have achieved this great status of Maharishis, Brahmarishis and all. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಕನೆಕ್ಟೆಡ್ ಟು ದ ಓಲ್ಡ್ ಕಾನ್ವರ್ಸೇಷನ್. ಹೌ ಕ್ಯಾನ್ ಎ ಪರ್ಸನ್ ಲೀವ್ ಬಾಡಿ ಇನ್ ಸಮಾಧಿ ಸ್ಟೇಟ್? ಹೌ ಟು ಅಟೈನ್ ಅ ಸಮಾಧಿ ಸ್ಟೇಟ್ ಅಂತ ಕೇಳಿದ್ದಾರೆ. How to attain a samadhi status? Follow a good guru, catch hold of him, ask him to impart you with the spiritual knowledge of learning to know how to get into this samadhi process. So when you get into the samadhi process, then you will know automatically how you leave the body. It is like him asking me, Mysore pak tindidra sir, Satish na ನೀವು ಅದು ಸ್ವಲ್ಪ ಹೇಳಿ ಟೇಸ್ಟ್ ಹೆಂಗಿತ್ತು, ಸ್ವೀಟ್ನೆಸ್ ಹೆಂಗಿತ್ತು ಅಂತ. Can I explain? I'll say it was sweet. Is it justifiable? Only if he eats Mysore pak, he will know the actual taste of Mysore pak. ಓಕೆ So samadhi state hapra. ಓಕೆ ಓಕೆ ಅವರು ಇನ್ನೊಂದು ಕೇಳಿದ್ದಾರೆ, ಹೌ ಎ ಪರ್ಸನ್ ಕ್ಯಾನ್ ಲೀವ್ ಬಾಡಿ ಇನ್ ಸಮಾಧಿ ಸ್ಟೇಟ್ ಅಂತ. ಅದೆಲ್ಲ that question is not at all relevant. ಓಕೆ He is sitting in LKG and asking a question in graduation, which he will not understand. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ವಿ ಆರ್ ಲೆಫ್ಟ್ ವಿತ್ ಓಕೆ ಅಣ್ಣ, ನಮ್ಗೆ ಇನ್ನು 1 ನಿಮಿಷ ಕಾಲ ಇದೆ. ಸೊ ಇವತ್ತಿನ ಸತ್ಸಂಗಕ್ಕೆ ಏನಾದ್ರೂ ಒಂದು ಮೆಸೇಜ್ ಹೇಳಿ. ಇನ್ 2 ಪ್ರಶ್ನೆಗಳಿದೆ, ಅದನ್ನ ನಾನು ಮುಂದಿನ ವಾರ ಕೇಳ್ತೇನೆ ಅಣ್ಣ. ಓಕೆ, ಇನ್ 1 ನಿಮಿಷ ಇದೆ. ಏನಾದ್ರೂ ಒಂದು ಮೆಸೇಜ್ ಹೇಳಿ ಅಣ್ಣ ಇವತ್ತಿನ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೆ. ಅಲ್ಲ, ಮೆಸೇಜ್ ಎಲ್ಲ ನೋಡಿ, it is for the good of the members. I have posted Vinay's number. He is a dedicated astrologer who is not greedy, and he is not selfish also. I talked to him, I took his permission, and he said, I'll go by whatever Guru Amara's principles are there. I will not give importance to money and all those things. Taking those conditions and those aspects only, I have posted his name in the group. If anyone wants, let them contact him, or just keep quiet and stop asking irrelevant, stupid questions to me. ಓಕೆ, ಧನ್ಯವಾದಗಳು ಅಣ್ಣ. ಇವತ್ತಿನ ಎಲ್ಲಾ ಪಾರ್ಟಿಸಿಪೆಂಟ್ಗಳಿಗೆ ಧನ್ಯವಾದಗಳು ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಅಣ್ಣ. Shri Krishna Arpanamastu. Namaskara ಎಲ್ಲರಿಗೂ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಂ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಧನ್ಯವಾದ ಸತೀಶ್.